ಇರಾನ್ ಮೇಲೆ ಯುದ್ಧವನ್ನ ಸಾರಿದ್ದು ಇಸ್ರೇಲ್ ದೇಶ. ಅಲ್ಲಿ ಫಿನಿಶ್ ಆಗಿರೋ ಟಾರ್ಗೆಟ್ ಅಮೆರಿಕಾದ ಟಾರ್ಗೆಟ್. ಇರಾನ್ ಸರ್ವಾಧ್ಯಕ್ಷ ಅಯಾತುಲ್ಲಾ ಅಲಿ ಖಮೇನಿಯನ್ನ ಹತ್ಯೆ ಮಾಡಲಾಗಿದೆ. ಖಮೇನಿ ಹತ್ಯೆಯ ಬಗ್ಗೆ ಇರಾನ್ ಮಾಧ್ಯಮಗಳಿಂದಲೇ ಘೋಷಣೆ ಕೂಡ ಆಗಿದೆ. ಈಗಾಗಲೇ ಘೋಷಣೆಯಾಗಿದ್ದು 40 ದಿನಗಳ ಕಾಲ ಶೋಕಾಚರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಖಮೇನಿ ಸಾವಿಗೆ ದೇಶದಾದ್ಯಂತ 40 ದಿನಗಳ ಕಾಲ ಶೋಕಾಚರಣೆ ಮಾಡ್ತಾ ಇದೆ. ಈ ದಾಳಿಯಲ್ಲಿ ಇರಾನ್ ಸರ್ವಾಧ್ಯಕ್ಷ ಖಮೇನಿಯ ಕುಟುಂಬಸ್ಥರು ಕೂಡ ಸಾವನ್ನಪ್ಪಿರುವಂಥದ್ದು, ಹಾಗೆ ಹಲವು ಟಾಪ್ ಕಮಾಂಡರ್ಗಳು ಕೂಡ ಸಾವನ್ನಪ್ಪಿದ್ದಾರೆ. ರಕ್ಷಣಾ ಸಚಿವನ ಹತ್ಯೆಯಾಗಿದೆ ಅಂತ ಕೂಡ ಮಾಹಿತಿ ಲಭ್ಯವಾಗಿದೆ. ಇಸ್ರೇಲ್ ದಾಳಿಯಲ್ಲಿ IRGC ಮುಖ್ಯಸ್ಥ ಕೂಡ ಹತ್ಯೆಯಾಗಿದ್ದಾನೆ. ಹಲವು ಟಾಪ್ ರ್ಯಾಂಕಿಂಗ್ ಅಧಿಕಾರಿಗಳು, ರಕ್ಷಣಾ ಸಚಿವರು, IRGCಯ ಮುಖ್ಯಸ್ಥ, ಎಲ್ಲಕ್ಕಿಂತ ಮುಖ್ಯವಾಗಿ ಇರಾನ್ನ ಸರ್ವಾಧಿಕಾರಿ ಅಯಾತುಲ್ಲಾ ಅಲಿ ಖಮೇನಿ, ಇಷ್ಟು ಜನರನ್ನು ಕೂಡ ಅಮೆರಿಕ ಹಾಗೆ ಇಸ್ರೇಲ್ನ ಜಂಟಿ ದಾಳಿಯಲ್ಲಿ ಹತ್ಯೆ ಮಾಡಲಾಗಿದೆ. ಈ ಮಾಹಿತಿ ಅಲ್ಲಿನ ಮಾಧ್ಯಮಗಳೇ ದೃಢಪಡಿಸಿರುವಂಥದ್ದು. ಆಗಲೇ ನ್ಯೂಸ್ ಫಸ್ಟ್ನ ಜೊತೆಯಲ್ಲಿ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಬೀದ್ ರಜಾ, ಇರಾನ್ನಲ್ಲೇ ವಾಸವಿರುವಂತಹ ಕನ್ನಡಿಗ ಅಬೀದ್ ರಜಾ ಅವರು ಹೇಳ್ತಾ ಇದ್ರು, ಮಧ್ಯರಾತ್ರಿ 2 ಗಂಟೆಯ ಸುಮಾರಿಗೇನೆ ಇರಾನ್ ಸರ್ಕಾರವೂ ಕೂಡ ಖಮೇನಿಯ ಹತ್ಯೆಯನ್ನ ಒಪ್ಪಿಕೊಂಡಿದೆ, ಖಮೇನಿಯ ಹತ್ಯೆ ಆಗಿದೆ ಅಂತ ಘೋಷಣೆ ಮಾಡಿದೆ. ಹಾಗೆ ಶೋಕಾಚರಣೆಯನ್ನು ಕೂಡ ಘೋಷಣೆ ಮಾಡಿದೆ. ದೇಶದಾದ್ಯಂತ ಇರಾನ್ನ ಆದ್ಯಂತ ಈಗಾಗಲೇ ಖಮೇನಿಯ ಹತ್ಯೆಗೆ ಪ್ರಾರ್ಥನೆಗಳನ್ನು ಕೂಡ ಸಲ್ಲಿಸಲಾಗ್ತಾ ಇದೆ ಅಂತೇಳಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಅಲ್ಲಿಗೆ ಅಯಾತುಲ್ಲಾ ಅಲಿ ಖಮೇನಿಯ ಹತ್ಯೆ ಆಗಿರೋದು ದೃಢ. ಅದರ ಜೊತೆಯಲ್ಲಿಯೇ ಅವರ ಕುಟುಂಬಸ್ಥರು, ಅವರ ಅಳಿಯ, ಸೊಸೆ, ಮೊಮ್ಮಗ, ಮಾಹಿತಿಯ ಪ್ರಕಾರ ಮೊಮ್ಮಗಳು, ಜೊತೆಗೆ ಹಲವು ಟಾಪ್ ರ್ಯಾಂಕಿಂಗ್ ಅಧಿಕಾರಿಗಳು, ಸುಮಾರು 40ಕ್ಕೂ ಹೆಚ್ಚು ಟಾಪ್ ರ್ಯಾಂಕಿಂಗ್ ಅಧಿಕಾರಿಗಳು, ರಕ್ಷಣಾ ಸಚಿವರು, IRGCಯ ಮುಖ್ಯಸ್ಥರು ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು, ಟಾಪ್ ರ್ಯಾಂಕಿಂಗ್ ನಲ್ಲಿದ್ದಂಥವರನ್ನ ಅಮೆರಿಕ ಹಾಗೆ ಇಸ್ರೇಲ್ ನಡೆಸಿದಂತಹ ಜಂಟಿ ದಾಳಿಯಲ್ಲಿ ಹತ್ಯೆ ಮಾಡಲಾಗಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.